ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸಿಹಿ ಸವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ಕೋತ ಇವತ್ತು ನಾವು ಉಳ್ಳಾಗಡ್ಡಿ ಇರಲಾರ್ದ ಇನ್ಸ್ಟಂಟಾಗಿ ಉಳಿದಿರೋ ರೈಸ್ ಒಳಗೆ ಹೆಂಗೆ ಚಿತ್ರಾನ್ನ ಮಾಡ್ಕೊಳ್ಳೋದ ಅಂಥೇಳಿ ತೋರಿಸ್ಕೊಂಬರೋಣ ಅಂತೇಳಿ ಹೊಂಟೇವಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಸಿಹಿ ಸವಿ ಚಾನಲ್ಗೆ ಭೇಟಿ ಕೊಟ್ಟಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಹಂಗೆ ಒಂದು ಲೈಕ್ ಕೊಟ್ಟು ಮುಂದೆ ಹೋಗ್ರಿ ಅಂತ ಹೇಳ್ಕೋತ ಈ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. 2 ಉದ್ದಾಗಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ, ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಅರಿಶಿನ ಪುಡಿ, ಕರಿಬೇವು ಮತ್ತು ಸ್ವಲ್ಪ ಚಕ್ಕೆ ನಾನಿಲ್ಲಿ ತೊಗೊಂಡೇನಿ. ಹಂಗೆ ಶೇಂಗಾ ಕಾಳು ನಾನಿಲ್ಲಿ ತೊಗೊಂಡೇನಿ. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ನಾನಿಲ್ಲೇ ಯೂಸ್ ಮಾಡ್ಕೊಳತ್ತೀನಿ. ಮತ್ತು ಉಳ್ದಿರೋದ ವೈಟ್ ರೈಸ್ ನಾವಿಲ್ಲೇ ತೊಗೊಂಡೇವಿ. ಕಡಾಣಿಗೆ ಒಳಗೆ ಎಣ್ಣೆ ಹಾಕಿ ಕಾಯಕಂತ ಹೇಳಿ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳತ್ತೀನಿ. ಅದು ಸಿಡೋದಾದ್ಮೇಲೆ ನಾವಿಲ್ಲೇ ಜೀರಿಗೆ ಹಾಕ್ಕೊಳಕತ್ತೀವಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಬಿಡಬೇಡ್ರಿ, ಜೀರಿಗೆ ಲಘೂನ ಕಪ್ಪಾಗಿಬಿಡ್ತಾವೆ. ಅದಾದಮೇಲೆ ಇಲ್ಲೇ ಉದ್ದಿನಬೇಳೆ ನಾವು ಹಾಕ್ಕೊಳತ್ತೀವಿ. ಹಂಗೆ ಕಡಲೆಬೇಳೆನೂ ಹಾಕ್ಕೊಳತ್ತೀವಿ. 2 ಸೆಕೆಂಡ ಅದರದ್ದು ಸ್ವಲ್ಪ ಪರಿಮಳ ಬರೋ ತನಕ ಬಿಡ್ರಿ. ಅದಾದಮೇಲೆ ಚಕ್ಕೆನೂ ಹಾಕೋರಿ. ಚಕ್ಕೆ ಹಾಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಅದು ಆ ಕಡೆ ರೈಸ್ ಬಾತು ಎಲ್ಲ, ಈ ಕಡೆ ಚಿತ್ರಾನ್ನ ಅಲ್ಲ, ಹಂಗೆ ಆಗ್ತೈತಿ. ಅದರದ್ದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ಅನ್ನೋದ್ರಿಂದ ನಾನಿಲ್ಲೇ ಚಕ್ಕೆ ಹಾಕ್ಕೊಳತ್ತೀನಿ. ನೀವು ಲವಂಗ ಮತ್ತು ಏಲಕ್ಕಿನೂ ಇದ್ರೊಳಗೆ ಯೂಸ್ ಮಾಡ್ಕೋಬೋದು. ಸಿಂಪ್ಲಿ ಸೂಪರ್ಬ್ ಆಗಿರ್ತೈತಿ. ಹಂಗೆ ನಾನಿಲ್ಲೇ ಮೆಣಸಿನ್ಕಾಯಿನೂ 2 ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳತ್ತೀನಿ. ಅದ್ರ ಮೇಲೆ ಅಂದರೆ ಮೆಣಸಿನ್ಕಾಯಿ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಕೊಂಡು 1-2 ಸೆಕೆಂಡ್ ಮಸ್ತಾಗಿ ಫ್ರೈ ಕೊಟ್ರಿ ಅಂತಂದ್ರೆ ಊಟಕ್ಕೆ ತಿನ್ನುವ ಆಗೋದು, ಚಿತ್ರಾನ್ನ ತಿನ್ನುವಾಗ ಮಸ್ತಾಗಿ ಸಿಗ್ತೈತಿ ಬಾಯಿ ಒಳಗೆ. ಹಂಗೆ ಶೇಂಗಾ ಮತ್ತು ಕರಿಬೇವನು ನಾನಿಲ್ಲೇ ಹಾಕ್ಕೊಳಕತ್ತೀನಿ. ಹಂಗೆ ಅರ್ಶಿಣ ಪುಡಿನೂ ಹಾಕ್ಕೊಂಡು ಸ್ವಲ್ಪ ನಾವೆಲ್ಲೇ ಮಿಕ್ಸ್ ಕೊಟ್ಕೊಳಕತ್ತೇವೆ. ಯಾಕಂತಂದರೆ ಎಲ್ಲನೂ ಕಂಪ್ಲೀಟಾಗಿ ಚಲೋ ತಂಗ ಮಿಕ್ಸ್ ಆಗಲಿ, ಅರ್ಶಿಣ ಪುಡಿದ ಸ್ವಲ್ಪ ಸ್ಮೆಲ್ ಹೋಗಲಿ ಅಂಥೇಳಿ. ಅದಾದಮೇಲೆ ನಾವಿಲ್ಲೇ ಉಳಿದಿದ್ದೇನು ರೈಸ್ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ನಾನಿಲ್ಲೇ ಹಾಕ್ಕೊಳಕತ್ತೀನಿ. ನಾನಿಲ್ಲೇ 4 ಜನಕ್ಕಾಗುವಷ್ಟು ರೈಸ್ ಅಂದರೆ ಚಿತ್ರಾನ್ನ ಮಾಡ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದ. ಅದ್ರ ತಕ್ಕಂಗೆ ನೀವು ಖಾರನೂ ಯೂಸ್ ಮಾಡ್ಕೊರಿ. ಅಂದರೆ ಮೆಣಸಿನ್ಕಾಯಿನೂ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ಈ ಚಿತ್ರಾನ್ನ ನೀವು ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ನಾನಿಲ್ಲೇ ಉಪ್ಪನ್ನು ಹಾಕ್ಕೊಳಕತ್ತೀನಿ. ಕೆಲವೊಂದು ಸಲ ರೈಸ್ ಜಾಸ್ತಿ ಇರ್ತೈತಿ, ನೆಕ್ಸ್ಟ್ ಡೇಗೆ ಯಾರೂ ಊಟ ಮಾಡಲ್ಲ ಅನ್ನೋರ ಟೈಮ್ನಾಗ ಈ ಥರ ನೀವು ಮಾರ್ನಿಂಗ್ ಇದನ್ನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋಬಹುದು. ಉಳ್ಳಾಗಡ್ಡಿ ಇರಲಾರ್ದದ ಟೈಮ್ನಾಗ ಈ ಥರ ಮಾಡ್ಕೊಂಡು ಕೊಟ್ರಿ ಅಂತಂದ್ರೆ ಮಸ್ತಾಗಿ ರೆಡಿ ಆಗ್ತಾವೆ. ಒಂದು ಸ್ವಲ್ಪ ನಿಂಬೆ ಹಣ್ಣು ಇದ್ರೆ ಸಾಕಾಗ್ತೈತಿ. ಶೇಂಗಾ ಕಾಳು ಮತ್ತು ಮನ್ಯಾಗ ಏನಿರ್ತಾವಲ್ಲ ಅವ ಒಗ್ಗರಣೆಗೆ ನೀವು ಯೂಸ್ ಮಾಡ್ಕೊಂಡ್ರಿ ಅಂತಂದರೆ ಇನ್ಸ್ಟಂಟಾಗಿ ಇಲ್ಲಿ ನಮ್ಗೆ ಚಿತ್ರಾನ್ನದ ಅಥವಾ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ತೈತಿ. ರಾತ್ರಿ ಊಟಕ್ಕೂ ಮಾಡ್ಕೋಬಹುದು. ಮನ್ಯಾಗ ಟಿಫನ್ ಬಾಕ್ಸ್ನೂ ನೀವು ಕಟ್ಕೊಡ್ಬಹುದು. ನೋಡಿರಿ, ಇಷ್ಟೆಲ್ಲ ಮಾಡ್ಕೊಂಡು ಇನ್ಸ್ಟಂಟಾಗಿ ನೀವು ಪಟ್ ಅಂತ ಹೇಳಿ ಒಂದು 5 ನಿಮಿಷದಾಗ ಚಿತ್ರಾನ್ನ ರೆಡಿ ಮಾಡ್ಕೋಬಹುದು. ಇಲ್ಲಿ ನಮಗೆ ಕಲರ್ಫುಲ್ ಚಿತ್ರಾನ್ನ ರೆಡಿ ಆಗ್ಯಾವ. ನೋಡಕತ್ತೀರಲ್ಲ, ಲಾಸ್ಟಿಗೆ ಒಂದು ಸ್ವಲ್ಪ ನಿಮ್ಮ ಕಡೆ ಕೊತ್ತಂಬರಿ ಸೊಪ್ಪು ಇತ್ತಂತಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಹಾಕೊಂಬಿಡ್ರಿ ಕಟ್ ಮಾಡಿ. ನನ್ನ ಕಡೆ ಇಲ್ಲೇ ಲಿಂಬೆ ರಸ ಇತ್ತು ಅಂದರೆ ಲಿಂಬೆ ಹಣ್ಣಿತ್ತು, ನಾನು ಅದನ್ನ ಹಾಕ್ಕೊಳಕತ್ತೀನಿ. ಇದನ್ನೂ ಹಾಕ್ಕೊಂಡ್ರೆ ಅಂತಂದ್ರೆ ಟೇಸ್ಟ್ ಏಕದಮ್ ಕ್ಲಾಸ್ ಇತ್ತು ನೋಡ್ರಿಪ್ಪ. ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ. ಇನ್ನೊಬ್ರಿಗೂ ಈಗ ನಿಮ್ಗೆ ಈ ಚಿತ್ರಾನ್ನ ಇಷ್ಟ ಆಗಿದ್ರೆ ನೆಕ್ಸ್ಟ್ ಇನ್ನೊಬ್ರಿಗೂ ನೀವು ಶೇರ್ ಮಾಡಿರಿ ಅಂತ ಹೇಳ್ಕೊತ ಇನ್ನೊಂದು ವಿಡಿಯೋದಾಗ ಮತ್ತೆ ನಾನು ನಿಮ್ಗೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ರೀ.